ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ದೇವರ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ನಾನು ಸ್ವಾಗತಿಸ್ತೀನಿ. ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಕಟಣೆ 19ನೇ ಅಧ್ಯಾಯ 9ನೇ ವಚನ. ಇದಲ್ಲದೆ ಅವನು ನನ್ನ ಸಂಗಡ ಮಾತನಾಡುತ್ತಾ, ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ, ಈ ಮಾತುಗಳು ದೇವರ ಸತ್ಯ ವಚನಗಳಾಗಿವೆ ಅಂದನು. ಪ್ರಿಯರೇ, ನಿಜವಾದ ಧನ್ಯರು ಯಾರು ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಿದ್ದಾರೆ. ನಿಜವಾದ ಧನ್ಯರು ಯಾರು ಎಂಬುದಾಗಿ ಹೇಳುವುದಾದ್ರೆ, ಯಜ್ಞದ ಕುರಿಯಾದಾತನ ವಿವಾಹದಲ್ಲಿ ಕರೆಯಲ್ಪಟ್ಟವರು ಧನ್ಯರು ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಿದ್ದಾನೆ. ಪ್ರಿಯರೇ, ಹಾಗಾದ್ರೆ ಯಜ್ಞದ ಕುರಿಯಾದಾತನ ವಿವಾಹಕ್ಕಾಗಿ ನೀವು ಸಿದ್ಧರಾಗಿದ್ದೀರಾ? ಯಜ್ಞದ ಕುರಿಯಾದಾತನ ವಿವಾಹದಲ್ಲಿ ಭಾಗವಹಿಸುವವರು ಧನ್ಯರು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾನೆ. ಹಾಗಾದ್ರೆ ಆ ಧನ್ಯತೆ ನೀವು ಹೊಂದ್ಕೊಂಡಿದ್ದೀವ ಪ್ರಿಯರೇ? ಯಜ್ಞದ ಕುರಿಯಾದಾತನ ವಿವಾಹದಲ್ಲಿ ಸೇರುವಂತ ಭಾಗ್ಯವನ್ನ ನಾವು ಹೊಂದಿಕೊಂಡಿದ್ದೀವ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ಯಾಕಂತಂದ್ರೆ ಯಜ್ಞದ ಕುರಿಯಾದಾತನ ವಿವಾಹದಲ್ಲಿ ಯಾರೆಲ್ಲ ಸೇರ್ತಾರೋ ಆ ಸಂಭ್ರಮದಲ್ಲಿ, ಆ ಸಂತೋಷದಲ್ಲಿ ಅವರು ನಿಜವಾಗಿ ಧನ್ಯರಂತೆ ಪ್ರಿಯರೇ. ಆದ್ರಿಂದ ಈಗ ಯೇಸು ಕ್ರಿಸ್ತನು ಮೊದಲಿಂಗನಾಗಿದ್ದಾನೆ, ಸಭೆ ಅನ್ನುವಂತ ನಾವುಗಳು ಮೊದಲಿಗತಿಯಾಗಿದ್ದೀವಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಸಭೆ ಮೊದಲಿಂಗನಿಗಾಗಿ ಸಿದ್ಧತೆ ಆಗಬೇಕು. ಮತ್ತೆ ನಾವುಗಳು ಆ ಸಭೆ ಎಂಬ ಕನ್ನಿಕೆ ಜೊತೆ ಮೊದಲಿಂಗನ ವಿವಾಹದಲ್ಲಿ, ಅಂದ್ರೆ ಯಜ್ಞದ ಕುರಿಯಾದಾತನ ವಿವಾಹದಲ್ಲಿ ಯಾರೆಲ್ಲ ಪಾಲು ತೆಗೆದುಕೊಳ್ತಾರೋ, ಯಾರೆಲ್ಲ ದೇವರ ನಿತ್ಯ ರಾಜ್ಯದಲ್ಲಿ ಸೇರ್ತಾರೋ, ಯಾರೆಲ್ಲ ಆತನ ಭರಣದಲ್ಲಿ ಎತ್ತಲ್ಪಡ್ತಾರೋ, ಯಾರೆಲ್ಲ ಯೇಸು ಕ್ರಿಸ್ತನ ಜೊತೆಲಿ ಇರ್ತಾರೋ ಅವರೆಲ್ಲ ಧನ್ಯರು ಧನ್ಯರು ಧನ್ಯರಂತೆ ಪ್ರಿಯರೇ. ಹಾಗಾದ್ರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರಾದ ನೀವು ಧನ್ಯರಾಗಿದ್ದೀರಿ ಪ್ರಿಯರೇ. ಆತನ ಅತಿ ಶೀಘ್ರವಾಗಿ ಬರ್ತಿದ್ದಾನೆ. ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿರಿ. ಯೇಸು ಕ್ರಿಸ್ತನ ಭರಣಕ್ಕಾಗಿ ನಿಮ್ಮ ಕುಟುಂಬಗಳನ್ನ ಸಿದ್ಧಪಡಿಸಿಕೊಳ್ಳ್ರಿ. ಅನೇಕರನ್ನ ಸಿದ್ಧಪಡಿಸೋಣ ಪ್ರಿಯರೇ. ನಾವು ಸಿದ್ಧರಾಗೋಣ, ಕುಟುಂಬಗಳನ್ನ ಸಿದ್ಧಪಡಿಸೋಣ, ಅನೇಕರನ್ನ ಸಿದ್ಧಪಡಿಸೋಣ. ಯಾಕಂದ್ರೆ ಯಜ್ಞದ ಕುರಿಯಾದಾತನ ವಿವಾಹದಲ್ಲಿ ಪಾಲು ತೆಗೆದುಕೊಳ್ಳುವರು ಧನ್ಯರಂತೆ. ಆ ಸಂಭ್ರಮದಲ್ಲಿ, ಆ ಸಂತೋಷದಲ್ಲಿ, ಆ ಸಡಗರದಲ್ಲಿ ನಾವು ಪಾಲು ತೆಗೆದುಕೊಳ್ಳುವುದು ನಮಗೆ ಸೌಭಾಗ್ಯವಾಗಿದೆ ಪ್ರಿಯರೇ. ಅದಕ್ಕಾಗಿ ನಮಗೆ ಯೋಗ್ಯತೆ ಇಲ್ಲದೆ ಇರುವಂತ ನಮಗೆ ಕರ್ತನು ಆತನ ಮಹಿಮೆಯನ್ನ ನೋಡುವುದಕ್ಕೆ, ಆತನ ವಿವಾಹದಲ್ಲಿ ಪಾಲು ತೆಗೆದುಕೊಳ್ಳೋದಕ್ಕೆ ನಮಗೆ ಆಮಂತ್ರಣ ಕೊಡುತ್ತಿದ್ದಾನೆ ಪ್ರಿಯರೇ. ಈಗ ನೋಡಿ, ಅನೇಕ ವಿಧವಾಗಿ ವಿವಾಹಗಳನ್ನ ನಾವು ಭೂಮಿ ಮೇಲೆ ನೋಡ್ತೀವಿ ಪ್ರಿಯರೇ. ಅನೇಕ ವಿಧವಾದಂತ ವಿವಾಹಗಳಲ್ಲಿ ನಾವು ಪಾಲು ತೆಗೆದುಕೊಳ್ತೀವಿ, ಅಂದ್ರೆ ನಾವೆಲ್ಲ ಅದರಲ್ಲಿ ಭಾಗವಹಿಸ್ತೀವಿ. ಅನೇಕ ನಮ್ಮ ಸ್ನೇಹಿತರು ಮದುವೆಗಳಲ್ಲಿ, ಸಂಬಂಧಿಕರ ಮದುವೆಗಳಲ್ಲಿ, ಅಥವಾ ದೂರದ ರಿಲೇಷನ್ ಮದುವೆಯಲ್ಲಿ, ಮತ್ತೆ ನಮ್ಮ ಮಕ್ಕಳುಗಳ ಮದುವೆಗಳಲ್ಲಿ ನಾವು ಸಂತೋಷ ಸಂಭ್ರಮದಲ್ಲಿ ಇರ್ತೀವಿ. ಒಳ್ಳೆ ವಸ್ತ್ರಗಳನ್ನ ಧರಿಸಿಕೊಂಡಿರ್ತೀವಿ, ಅಂದ್ರೆ ಹೊಸ ಹೊಸ ವಸ್ತ್ರಗಳನ್ನ ಧರಿಸಿಕೊಂಡಿರ್ತೀವಿ. ಮತ್ತೆ ನಮ್ಮನ್ನ ನಾವು ಅಲಂಕಾರ ಮಾಡಿಕೊಂಡಿರ್ತೀವಿ ಅಲ್ವಾ. ಮದುಮಗಳು ಅಲಂಕಾರದಲ್ಲಿ ಕೂತಿರ್ತಾರೆ. ನಾವು ಆ ಸಂಭ್ರಮದಲ್ಲಿ ಓಡಾಡ್ತಾ ಇರ್ತೀವಿ. ಮತ್ತೆ ಅವ್ರ ಜೊತೆ ನಿಂತ್ಕೊಂಡು ನಾವು ಫೋಟೋ ತೆಗೆಸಿಕೊಳ್ತೀವಿ. ಅವರ ಸಂತೋಷದಲ್ಲಿ, ಸಂಭ್ರಮದಲ್ಲಿ ನಾವು ಪಾಲು ತೆಗೆದುಕೊಂಡು ಅವರ ಜೊತೆ ನಾವು ಕೂಡ ಸಂತೋಷ ಪಡ್ತೀವಿ. ಮತ್ತೆ ವಿವಾಹದಲ್ಲಿ ಔತಣಗಳು, ವಿಧವಾದಂತ ಭೋಜನ ಪದಾರ್ಥಗಳನ್ನು ಸಿದ್ಧಪಡಿಸಿರ್ತಾರೆ, ಅವೆಲ್ಲ ರುಚಿಸ್ತೀವಿ ಅಲ್ವಾ. ಆ ಮದುವೆಯಲ್ಲಿ ನಾವು ಭಾಗವಹಿಸಿದಂತ ಒಂದು ಸಂಗತಿಯನ್ನ ನಾವೇನ್ ಮಾಡಲ್ಲ, ಆ ಒಂದು ಸಂತೋಷದಲ್ಲಿ ಪಾಲು ತೆಗೆದುಕೊಂಡಂತ ಸಂಗತಿಯನ್ನ ನಾವು ಮರೆಯಲ್ಲ ಪ್ರಿಯರೇ. ಆದ್ರಿಂದ ನಾವು ಕುಟುಂಬ ವಿವಾಹ ಆಗಿರ್ಬೋದು, ಅಥವಾ ಸ್ನೇಹಿತರ ವಿವಾಹಗಳಾಗಿರ್ಬೋದು, ಅಥವಾ ಸಂಬಂಧಿಕರ ವಿವಾಹವಾಗಿರ್ಬೋದು, ಅದರಲ್ಲೆಲ್ಲ ನಾವು ಪಾಲು ತೆಗೆದುಕೊಳ್ಳುವಾಗ ನಾವು ಆ ಮೆಮೊರಿಯನ್ನ ಮರೆಯೋದಿಲ್ಲ ಪ್ರಿಯರೇ. ಎಷ್ಟು ಸಂತೋಷ, ಸಂಭ್ರಮ, ಆ ಪ್ರಯಾಣಗಳು ಅವೆಲ್ಲ ನಾವೇನ್ ಮಾಡ್ತೀವಿ, ನೆನಪು ಮಾಡಿಕೊಳ್ತೀವಿ, ಎಷ್ಟು ಚೆನ್ನಾಗಿತ್ತಲ್ವಾ ಎಂಬುದಾಗಿ. ಹಾಗಾದ್ರೆ ಮನುಷ್ಯನ ವಿವಾಹವನ್ನೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಪ್ರಿಯರೇ, ಮನುಷ್ಯರು ಮಾಡಿಕೊಳ್ಳುವಂತ ವಿವಾಹದ ಕಾರ್ಯಗಳಲ್ಲೇ ಇಷ್ಟು ರುಚಿಯಾದ ಅಡಿಗೆ ಇರ್ಬೇಕಾದ್ರೆ, ಇಷ್ಟು ಸಂಭ್ರಮ ಸಡಗರ ಇರ್ಬೇಕಾದ್ರೆ ಯೋಚನೆ ಮಾಡಿ ಪ್ರಿಯರೇ, ನಮ್ಮ ಕರ್ತನು ರಕ್ಷಕನಾಗಿರುವ ಯೇಸುವಿನ ಯಜ್ಞದ ಕುರಿಯಾದಾತನ ವಿವಾಹದಲ್ಲಿ ನೀವು ಪಾಲು ತೆಗೆದುಕೊಳ್ಳೋದಾದ್ರೆ ಅದು ಎಷ್ಟು ಸಂತೋಷ, ಸಂಭ್ರಮ, ಪರಲೋಕವೇ ಒಂದು ದೊಡ್ಡ ಆನಂದ. ಅಲ್ಲಿಲ್ಲ ಕೋಟಿಗಟ್ಟಲೆ ದೇವದೂತರುಗಳು, ಸಾರಾಫಿಯರು, ಕೆರಬಿಯರು, 24 ಮಂದಿ ಹಿರಿಯರು ನೋಡಿ, ಅವರ ಮಧ್ಯದಲ್ಲಿ ಕೂಡ ನಾವು ಕೂಡ ನಿಲುವಂಗಿಯನ್ನು ಧರಿಸಿಕೊಂಡವರಾಗಿ ನಾವು ಕೂಡ ಆ ಸಂತೋಷದಲ್ಲಿ, ಆ ಸಂಭ್ರಮದಲ್ಲಿ ಪಾಲು ತೆಗೆದುಕೊಳ್ತೀವಿ. ಹೆಂಗಿರ್ತದೆ ಪ್ರೇರೆ, ಭೂಲೋಕದಲ್ಲಿ ನಾವು ಕೆಲವು ಮದುವೆಗಳಿಗೆ ಹೋಗುವಾಗ ಒಂಥರ ಮದುವೆ ಅನ್ನೋದು ಒಂದು ಸ್ವರ್ಗ
ಇದ್ದಂಗಿತ್ತು ಅಂತೇಳಿ ವರ್ಣನೆ ಮಾಡ್ತೀವಿ. ನಿಜವಾದ ಸ್ವರ್ಗದಲ್ಲೇ ನಾವು ಹೋಗಿದ್ದೇನೆ. ಮೊದಲಿಂಗನ ಜೊತೆಯಲ್ಲಿ ಅಂದ್ರೆ ಯಜ್ಞದ ಕುರಿಯಾದಾತನ ವಿವಾಹದಲ್ಲಿ ನಾವು ಪಾಲು ತೆಗೆದುಕೊಳ್ಳುವಾಗ ಆಹಾ, ಮರೆಯಕ್ಕಾಗದೇ ಇರೋಂಥ ಅನುಭವ ಅಲ್ವ ಪ್ರೇರೆ. ಎಷ್ಟು ಯೋಚಿಸುವಾಗ್ಲೇ, ಅದನ್ನ ಮಾತನಾಡುವಾಗ್ಲೇ ವರ್ಣಿಸಲಿಕ್ಕೆ ಅದು ಅಸಾಧ್ಯವಾಗಿದೆ ಅಲ್ವ ಪ್ರೇರೆ. ಎಷ್ಟು ಸಂತೋಷ. ಹಾಗಾದ್ರೆ ನಾನು ನೀವು ಸಿದ್ಧರಾಗೋಣ ಪ್ರೇರೆ. ದೇವರು ಅತಿ ಶೀಘ್ರವಾಗಿ ಬರ್ತಿದ್ದಾನೆ. ಆತನ ಬರುಣದಲ್ಲಿ ನಾವು ಎತ್ತಲ್ಪಡುವಾಗ, ನಾವು ಕುಟುಂಬವಾಗಿ ಎತ್ತಲ್ಪಡುವಾಗ, ಸಭೆಯಾಗಿ ಎತ್ತಲ್ಪಡುವಾಗ ಯಜ್ಞದ ಕುರಿಯಾದ ಆತನ ವಿವಾಹದಲ್ಲಿ ನಾವು ಪಾಲು ತೆಗೆದುಕೊಳ್ತೀವಿ. ಹಾಗಾದ್ರೆ ಬನ್ನಿ, ಈ ಸಂಭ್ರಮಕ್ಕಾಗಿ ನಾವು ಪ್ರಾರ್ಥಿಸೋಣ. ದೇವರು ನಮ್ಗೆ ಕೊಡಲ್ಪಟ್ಟಂತ ಈ ರಕ್ಷಣೆ ಭಾಗ್ಯಕ್ಕಾಗಿ, ಈ ಪಾಪ ಕ್ಷಮಾಪಣೆಗಾಗಿ, ನಮ್ಗೆ ಕೊಡಲ್ಪಟ್ಟಂತ ಪರಿಶುದ್ಧವಾದ ಜೀವಿತಕ್ಕಾಗಿ ದೇವರು ನಾವು ಸ್ತುತಿಸೋಣ ಪ್ರೇರೆ. ಬನ್ನಿ ಪ್ರಾರ್ಥಿಸೋಣ. ಪ್ರೀತಿ ಕನಿಕರವುಳ್ಳ ತಂದೆಯೇ, ನೀನು ಕೊಟ್ಟಂತ ಈ ಸೌಭಾಗ್ಯಕ್ಕಾಗಿ ನಾವು ಸ್ತೋತ್ರ ಮಾಡ್ತಿದ್ದೀವಿ. ಅಲ್ಪರಾದ ನಮಗೆ ತೋರಿಸಿದಂಥ ಮಹಾಕೃಪೆಗಾಗಿ ಸ್ತೋತ್ರ. ಪಾಪಿಗಳಾದ ನಮ್ಮನ್ನ ದೇವರೇ ನಿನ್ನ ರಕ್ತದಿಂದ ತೊಳೆದು ಶುದ್ಧಿಪಡಿಸಿ ನಿನ್ನ ಮಗನ್ನು ಮಗಳಾಗಿ ಮಾಡಿ ಅಪ್ಪ ನಿಮ್ಮ ನಿತ್ಯ ರಾಜ್ಯದಲ್ಲಿ ಸ್ವಾಮಿ ಪ್ರವೇಶಿಸುವಂತೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದೀನಿ. ನಿನಗೆ ಸ್ತೋತ್ರ. ನನ್ನವನಾಗಿರುವಂತ ನೀತಿವಂತನು ಹೌದು ಸ್ವಾಮಿ, ನಂಬಿಕೆಯಿಂದಲೇ ಬದುಕುತ್ತಾನೆ ಎಂಬುದಾಗಿ ಹೇಳೋ ಪ್ರಕಾರವಾಗಿ ಸ್ವಾಮಿ ನೀ ಬರುವ ತನಕ ನಾವು ವಿಶ್ವಾಸದಲ್ಲಿ, ನೀತಿಯಲ್ಲಿ, ಪರಿಶುದ್ಧತೆಯಲ್ಲಿ ಜೀವಿಸ್ತಾ ಯಜ್ಞದ ಕುರಿಯಾದಾತನ ವಿವಾಹದಲ್ಲಿ ಪಾಲು ತೆಗೆದುಕೊಳ್ಳುವಂತೆ ಕರ್ತನೆ ನಮಗೆ ಕೃಪೆ ಕೊಡು. ಆ ರೀತಿಯಾಗಿ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು ಕರ್ತನೆ, ಬಲಪಡಿಸು. ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೋ ಯಜ್ಞದ ಕುರಿಯಾದಾತನ ವಿವಾಹಕ್ಕಾಗಿ ಸ್ವಾಮಿ, ಆ ವಿವಾಹದ ಔತಣಕ್ಕಾಗಿ ಯಾರೆಲ್ಲ ಕರ್ತನೆ ಹೌದು ಸ್ವಾಮಿ ಆಮಂತ್ರಿಸಿದ್ಯೋ ಸ್ವಾಮಿ, ಅವರೆಲ್ಲ ತಪ್ಪದೆ ಕರ್ತನೆ ನಿನ್ನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವಂತೆ ಕರ್ತನೆ ಸಹಾಯ ಮಾಡು. ಎಡಕ್ಕೆ ಬಲಕ್ಕೆ ನೋಡದ ಹಾಗೆ, ಹಿಂದೆ ತಿರುಗಿ ಬಿದ್ದೋಗದ ಹಾಗೆ ಕರ್ತನೆ ಬರುವ ತನಕ ನಿನ್ನನ್ನೇ ಕರ್ತನೆ ಮುಖ್ಯವಾಗಿಟ್ಟುಕೊಂಡು ಹಿಂಬಾಲಿಸುವಂತ ದೈವ ಜನರಾಗಿ ಮಾರ್ಪಡಿಸಬೇಕಾಗಿ ಯೇಸು ನಾಮದಲ್ಲಿ ಬೇಡ್ತೀನಿ ತಂದೆಯ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.